ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬರ್ 1. ಆದ್ರೀಗ ಇದೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಘನಘೋರ ಘಟನೆಯೇ ನಡೆದು ಬಿಟ್ಟಿದೆ. ಸಿಜೆಐ ಬಿಆರ್ ಗವಾಯಿ ಮೇಲೆ ವಕೀಲನೇ ಚಪ್ಪಲಿ ಎಸೆದಿದ್ದಾನೆ. ಹೌದು, ವಕೀಲ ಕಿಶೋರ್ ರಾಕೇಶ್ ಅನ್ನೋರು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ಸಿಜೆಐ ಮೇಲೆ ಸಿಡಿದೆದ್ದ ವಕೀಲ ಕಿಶೋರ್ ಏಕಾಏಕಿ ಕಾಲಿನಲ್ಲಿ ಇದ್ದಂತಹ ಶೂ ಬಿಚ್ಚಿ ಎಸೆದಿದ್ದಾರೆ. ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದ್ರೆ ಸಹಿಸಲ್ಲ ಅಂತ ಕೋರ್ಟ್ ಹಾಲ್ನಲ್ಲೇ ಕೂಗಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಸಿಜೆಐ ಮೇಲೆ ಶೂ ಎಸೆದಿದ್ದರ ಹಿಂದೆ ಹಲವು ಕಾರಣ ಇದೆ ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಮಧ್ಯಪ್ರದೇಶದಲ್ಲಿರುವ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ಖಜುರಾಹೋದಲ್ಲಿನ ಜವಾರಿ ದೇವಾಲಯದ ವಿಷ್ಣು ವಿಗ್ರಹ ವಿವಾದ ತಾರಕಕ್ಕೇರಿದೆ. ವಿಗ್ರಹ ಪುನರ್ನಿರ್ಮಿಸಲು ರಾಕೇಶ್ ದಲಾಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಪ್ರಚಾರಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ಎಂದಿದ್ದ ನ್ಯಾಯಮೂರ್ತಿಗಳು ಅರ್ಜಿ ವಜಾ ಮಾಡಿದ್ದಕ್ಕೆ ಇವತ್ತು ಈ ಘಟನೆ ನಡೆದಿದೆ ಎನ್ನಲಾಗಿದೆ. ವಕೀಲರ ನಡೆಗೆ ಆಕ್ರೋಶ ವ್ಯಕ್ತವಾಗಿದ್ದು, ಇದು ನ್ಯಾಯಮೂರ್ತಿಗೆ ಮಾಡಿದ ಅಪಮಾನವಲ್ಲ, ಸಂವಿಧಾನ ಬರೆದ ಅಂಬೇಡ್ಕರ್ಗೆ ಮಾಡಿದ ಅಪಮಾನ ಅಂತ ಜಾಲತಾಣದಲ್ಲಿ ಆಕ್ರೋಶ ಭುಗಿಲೆದ್ದಿದೆ.